ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೊಟ್ಯಾಟೊ ಚೀಸ್ ಬಾಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಬ್ರೆಡ್ ಪುಡಿ ಮತ್ತು ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ನೀರು ಹಾಕಿ ಕಲಿಸ್ಕೊಬೇಕು. ಆಮೇಲೆ ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಚೀಸ್ನ ಸ್ವಲ್ಪ ತುರಿದಿಡ್ಕೊಬೇಕು, ಸ್ವಲ್ಪ ಹೆಚ್ಚಿಟ್ಕೊಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಪೆಪ್ಪರ್ ಪೌಡ್ರು ಇಲ್ಲ ಅಂದರೆ ಮೆಣಸನ್ನು ಕುಟ್ಟಿಡ್ಕೊಬೋದು. ಆಮೇಲೆ ಬೇಯಿಸಿದ ಆಲೂಗಡ್ಡೆ. ನೆಕ್ಸ್ಟು ಒಂದು ಪಾತ್ರೆಗೆ ಪೊಟ್ಯಾಟೊನ ಬೇಯಿಸಿಕೊಂಡಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಬೇಕು. ನೆಕ್ಸ್ಟ್ ಹೆಚ್ಚಿದ ಈರುಳ್ಳಿಯನ್ನು ಮತ್ತು ಕ್ಯಾಪ್ಸಿಕಮ್ನ, ನೆಕ್ಸ್ಟು ತುರಿದಿಕೊಂಡಿರ್ತೀವಲ್ಲ ಚೀಸ್ನ, ಅದನ್ನು ಬೆರೆಸ್ಕೊಬೇಕು. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಹಂಗೆ ಹೆಚ್ಚಿ ಹಾಕ್ಕೊಬೋದು, ಇಲ್ಲ ರುಬ್ಬಾದರೂ ಹಾಕ್ಕೊಬೋದು. ನೆಕ್ಸ್ಟು ಪೆಪ್ಪರ್ ಪೌಡ್ರು ಇಲ್ಲ ಅಂದರೆ ಮೆಣಸಿನ ಪುಡಿನ ಕುಟ್ಟಿ ಹಾಕ್ಕೊಬೋದು. ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸಪ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಬ್ರೆಡ್ನ ಸ್ವಲ್ಪ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬೆರೆಸ್ಕೊಬೇಕು. ನೆಕ್ಸ್ಟ್ ಎಲ್ಲವನ್ನು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಬೇಕು. ನೆಕ್ಸ್ಟ್ ಎಲ್ಲ ಮಿಕ್ಸಪ್ ಆದಮೇಲೆ ಈ ಥರ ಉಂಡೆ ಕಟ್ಕೊಬೇಕು. ಕ್ಲೀನಾಗಿ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ಮಧ್ಯದಲ್ಲಿ ತೂತು ಥರ ಮಾಡಿ ಚೀಸ್ನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿ ಮತ್ತೆ ರೌಂಡ್ ಶೇಪಾಗಿ ಮಾಡ್ಕೊಬೇಕು. ನೆಕ್ಸ್ಟು ಎಲ್ಲವನ್ನು ರೌಂಡ್ ಶೇಪಿಗೆ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ನೀರಲ್ಲಿ ಕಲಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಡಿಪ್ ಮಾಡ್ಕೊಬೇಕು. ನೆಕ್ಸ್ಟು ಬ್ರೆಡ್ ಪುಡಿಯಲ್ಲಿ ಡಿಪ್ ಮಾಡಿಬಿಟ್ಟು ಇಡಬೇಕು. ನೆಕ್ಸ್ಟು ಎಲ್ಲವನ್ನು ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ನೀರಲ್ಲಿ ಡಿಪ್ ಮಾಡಿದ್ಮೇಲೆ ನೆಕ್ಸ್ಟು ಬ್ರೆಡ್ ಪೌಡರಲ್ಲಿ ಡಿಪ್ ಮಾಡಿದ್ಮೇಲೆ 1-2 ಅವರು ಫ್ರೀಝರಲ್ಲಿ ಇಡಬೇಕು. ನೆಕ್ಸ್ಟು 1-2 ಅವರ್ ಫ್ರೀಝರ್ ಆದಮೇಲೆ ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಅದರಲ್ಲಿ ತೇಲ್ಸಿದ್ರೆ ಆಯಿತು ರುಚಿಯಾದ ಪೊಟ್ಯಾಟೊ ಚೀಸ್ ಬಾಲ್. ಈ ಮಳೆಗೆ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿಂದರೆ ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.